ನಮಸ್ಕಾರ. ಪುಸ್ತಕ ಪರಿಚಯಕ್ಕೆ ಸ್ವಾಗತ. ಯಾವ ಪುಸ್ತಕ ಪರಿಚಯ ಮಾಡ್ತಾ ಇದ್ದೀನಿ ಅಂದರೆ ನಂಬಿದವರ ನಾಕ ನರಕ. ಈ ಪುಸ್ತಕ ನಂಬಿದವರ ನಾಕ ನರಕ ಬರೆದವರು ಡಾಕ್ಟರ್ ಕೆ ಶಿವರಾಮ ಕಾರಂತ. ಈ ಪುಸ್ತಕ ಅಥವಾ ಈ ಕಾದಂಬರಿ ಏನನ್ನ ಹೇಳುತ್ತೆ? ಮೊದಲಿಗೆ ಮುನ್ನುಡಿಯನ್ನ ಓದ್ತೇನೆ. ಈ ಬರಹವನ್ನು ಕುರಿತು ಪ್ರತ್ಯೇಕವಾದ ಮಾತುಗಳನ್ನು ನಾನು ಹೇಳಲು ಬಯಸುವುದಿಲ್ಲ. ಇಲ್ಲಿನ ಚಿತ್ರಗಳೇ ನಂಬಿಕೆಗೂ ಬದುಕಿಗೂ ಇರುವ ನಿಕಟ ಬಾಂಧವ್ಯವನ್ನು ಬಿಂಬಿಸಬಹುದೆಂದು ತಿಳಿಯುತ್ತೇನೆ. ಈ ಕಾದಂಬರಿಯ ಮುಖ್ಯ ವ್ಯಕ್ತಿಗಳಾದ ಇಬ್ಬರು ಸೋದರಿಯರ ನಂಬಿಕೆ ನನ್ನ ನಂಬಿಕೆಗಳೇನಲ್ಲ. ಆದರೆ ಅವರವರ ನಂಬಿಕೆಗಳನ್ನು ನಾವು ತಿಳಿಯಲೆತ್ನಿಸದೇ ಹೋದರೆ ಅನ್ಯರ ಬದುಕಿನ ಅರ್ಥ ನಮಗಾಗದು ಎಂಬುದು ನನ್ನ ಭಾವನೆ. 1958 17 ಮಾರ್ಚ್ 1958 ಪುತ್ತೂರು. ಅಂದರೆ ಪುತ್ತೂರಿನಲ್ಲಿರುವಾಗ ಬರೆದಿದ್ರು ಅನಿಸುತ್ತೆ. 1958ನೇ ಇಸ್ವಿಯಲ್ಲಿ ಇದನ್ನು ಪ್ರಕಟಿಸಲಾಯಿತು ಅಂತ. ಅಷ್ಟು ಹಳೆಯ ಕಾದಂಬರಿ ಇದು. ಸ್ವಾತಂತ್ರ್ಯ ಬಂದು ಒಂದು 10 ವರ್ಷ ಆಗಿತ್ತು ಅಂತ ಹೇಳ್ಬೋದು. 2 ಸೋದರಿಯರು ಅಂತ ಇವರು ಹೇಳಿದ್ದಾರೆ. ಅವರ ನಂಬಿಕೆ ನನ್ನ ನಂಬಿಕೆ ಏನಲ್ಲ, ಆದರೆ ಅವರ ನಂಬಿಕೆಯನ್ನು ನಾನು ತಿಳಿಯಲು ಯತ್ನಿಸದೇ ಇದ್ದರೆ ನಮಗೆ ಅನ್ಯರ ಬದುಕಿನ ಅರ್ಥ ನಮಗೆ ಆಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. 2 ಸೋದರಿಯರು ಯಾರು? ಕತೆ ಏನು ನೋಡೋಣ. 2 ಜನ ಇಲ್ಲಿ ಮುಖ್ಯ ಪಾತ್ರವಾಗಿರ್ತಾರೆ. ಅವರು ಸತ್ಯಭಾಮೆ ಮತ್ತು ವಾಗ್ದೇವಿ ಅಂತ. ವಾಗ್ದೇವಿ ಶಿರೂರು ಗೊತ್ತಲ್ಲ ನಿಮಗೆ, ಭಟ್ಗಳ ಮರುವಂತೆ ಶಿರೂರು ಅಲ್ಲಿದೆ ನೋಡಿ. ಶಿರೂರಿಂದ ಇವರು ಸಾಗರದ ಸೌಗೋಡು ಅಲ್ಲಿಗೆ ಅವಳನ್ನು ಕೊಡ್ತಾರೆ, ಮದುವೆ ಮಾಡಿ ಕಳಿಸ್ತಾರೆ. ಅಲ್ಲಿ ಒಬ್ರು ಅವರು ಹವ್ಯಕರು ಮನೆ ಅಂತ ಅಂದ್ಕೊಂಡು ಅವರಿಗೆ ಮದುವೆ ಮಾಡಿಕೊಡ್ತಾರೆ. ಆದರೆ ನಂತರ ಅದು ಬೆಳಕಿಗೆ ಬರುತ್ತೆ ಅವರು ಹವ್ಯಕರು ಅಲ್ಲ ಅಂತ. ವಾಗ್ದೇವಿಗೆ ಅದು ಬಹಳ ಚಿಂತೆಯನ್ನು ಉಂಟು ಮಾಡುತ್ತೆ. ವಾಗ್ದೇವಿಯ ತಾಯಿಗೂ ಅದು ಬಹಳ ಚಿಂತೆಯನ್ನು ಉಂಟು ಮಾಡುತ್ತೆ. ವಾಗ್ದೇವಿಯ ತಾಯಿ ಅದರಲ್ಲೇ ತೀರ್ಕೋಬಿಡ್ತಾಳೆ. ತಂದೆಗೂ ಸಹಿತ ಅದರ ಬಗ್ಗೆ ಬಹಳ ಚಿಂತೆ ಆಗುತ್ತೆ. ವಾಗ್ದೇವಿಗೆ ನಾನು ಈ ಜಾತಿಯಿಂದ ಬೇರೆ ಜಾತಿ ಕಡೆ ಬಂದ್ಬಿಟ್ಟೆ ಅನ್ನೋದು ಮನಸ್ಸಲ್ಲಿ ಬಹಳ ಕೊರಿತಾ ಇರುತ್ತೆ. ಆ ಸಾಂಪ್ರದಾಯಿಕ ಮನಸ್ಥಿತಿ ಅವಳಲ್ಲಿ ಇರುತ್ತೆ. ಅವಳ ನಂಬಿಕೆಯೂ ಕೂಡ ಅದಾಗಿರುತ್ತೆ. ಇದು ವಾಗ್ದೇವಿಯ ಕತೆ. ಇನ್ನು ಸತ್ಯಭಾಮೆಯನ್ನ ಅಲ್ಲೇ ಆ ಸೌಗಡಿನ ಹತ್ತಿರದಲ್ಲಿ ಚೌಗೋಡು ಅಂತ ಇನ್ನೊಂದು ಊರಿದೆ, ಸಾಗರದ್ದೇ, ಅಲ್ಲಿಗೆ ಕೊಟ್ಟಿರ್ತಾರೆ. ಸತ್ಯಭಾಮೆ ಗಂಡ ಮುಂಬೈಯಲ್ಲಿ ಇರ್ತಾನೆ. ಅಂದರೆ ಆಗ ಬಾಂಬೆ ಅಂತ ಬೊಂಬೈ ಅಂತ ಹೇಳ್ತಾರೆ, ಬಾಂಬೆಯಲ್ಲಿ ಇರ್ತಾನೆ. ಅಲ್ಲಿ ಅವನು ಬೇರೆ ಹೆಣ್ಣಿನ ಸಂಪರ್ಕದಲ್ಲಿರ್ತಾನೆ. ಮನೆಗೆ ಆಗಾಗ ಅಂದರೆ ಬಹಳ ಕಡಿಮೆ ಬರ್ತಾ ಇರ್ತಾನೆ. ಹಾಗಾಗಿ ಇದು ಸತ್ಯಭಾಮೆ ಮತ್ತು ವಾಗ್ದೇವಿ. ಸತ್ಯಭಾಮೆ ಸಂಪ್ರದಾಯದಲ್ಲಿ ನಂಬಿಕೆಯನ್ನು ಇಟ್ಕೊಂಡವಳು, ದಾಂಪತ್ಯ ಶ್ರದ್ಧೆ, ಕುಟುಂಬ ವ್ಯವಸ್ಥೆ ಇದರಲ್ಲೆಲ್ಲ ನಂಬಿಕೆಯನ್ನು ಇಟ್ಕೊಂಡವಳು. ಆದರೆ ಅವಳಿಗೆ ಅವಳ ಗಂಡ ಅವರ ಹತ್ರನೇ ಇರೋದಿಲ್ಲ. ಇದು ನೋಡಿ, ಇದರಿಂದ ಈ ಸನ್ನಿವೇಶದಲ್ಲಿ ಕತೆ ಮುಂದುವರ್ಕೊಂಡು ಹೋಗುತ್ತೆ. ಇಲ್ಲಿ ವಾಗ್ದೇವಿಯ ಗಂಡ ಅವನು ಕೂಡ ಬೇರೆ ಹೆಂಗಸರ ಸಂಪರ್ಕ ಈ ರೀತಿಯಾಗಿರುತ್ತಾನೆ. ವಾಗ್ದೇವಿಗೆ ನಾನೆಲ್ಲೋ ಜಾತಿಯಿಂದ ಹೊರಗೆ ಬಂದೆ ಅನ್ನೋದೊಂದು ತಲೆಯಲ್ಲಿರುತ್ತೆ ಈ ರೀತಿ. ಆಮೇಲೆ ಅವಳು ಈ ಚೌಗೋಡಿನ ಸತ್ಯಭಾಮೆಯ ಮನೆಗೆ ಬಂದು ಊಟ ಮಾಡಿ ಬರ್ತಾಳೆ. ಅವರು ಹವ್ಯಕರಾಗಿರ್ತಾರೆ. ಆದರೆ ನಾನು ಹವ್ಯಕರಲ್ಲ, ಅಲ್ಲಿ ಹೋಗಿ ಅವರು ನನಗೆ ಊಟ ಬಡಿಸಿದ್ರು, ಊಟ ಮಾಡದೆ ಅವ್ರ ಮನೆ ಒಳಗಡೆ ಅನ್ನೋದು ಅವಳಿಗೆ ಮನಸ್ಸಿಗೆ ಬರುತ್ತೆ. ಹೀಗೆ ಈ ರೀತಿಯಾದ ಸನ್ನಿವೇಶದಲ್ಲಿ ಕತೆ ನಡೀತಾ ಇರುತ್ತೆ. ಆದರೆ ಅವರು ಯಾರಾಗಿರ್ತಾರೆ, ಸೌಗೋಡವ್ರು ಹವ್ಯಕರಲ್ಲದೆ ಯಾರಾಗಿರ್ತಾರೆ ಅಂದರೆ ಅವರ ಪೂರ್ವಜರು ವೇಶ್ಯ ಸಂಪರ್ಕದಲ್ಲಿರ್ತಾರೆ. ಅವಳ ಮಕ್ಕಳೇ ಅವರಾಗಿರ್ತಾರೆ. ಸೌಗೋಡಿನ ಕುಟುಂಬ ಅವರೊಂದೊಂದು ಬೇರೆ ಜಾತಿ ಅಂತ ಮಾಡಿರ್ತಾರೆ. ಹಾಗಾಗಿ ಅವರಿಗೆ ಹವ್ಯಕ ಇದು ಪರಿಚಿತ ಇರುತ್ತೆ, ಆದರೆ ಅವರನ್ನು ಹವ್ಯಕರು ಒಳಗೊಂಡಿರಲ್ಲ ಅಷ್ಟೆ. ಆ ರೀತಿಯಾಗಿ ಇರುತ್ತೆ ಅದು. ಆದರೆ ನಂತರದಲ್ಲಿ ಗೊತ್ತಾಗುತ್ತೆ ಈ ಸತ್ಯಭಾಮಿಯ ಕುಟುಂಬ ಮತ್ತು
ವಾಗ್ದೇವಿಯ ಕುಟುಂಬ ಇವೆರಡರ ಪೂರ್ವಜರು ಒಬ್ಬರೇ ಅಂತ. ಅದೇನೇ ಇರಲಿ, ನಂತರ ಏನು ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ಏನು ಅಂದ್ರೆ, ಸತ್ಯಭಾಮಗೆ ಮಗು ಆಗ್ಬಿಡುತ್ತೆ. ಆ ಮಗುವಿಗೆ 6 ಬೆರಳು ಇರುತ್ತೆ ಮತ್ತೆ ನೀಲಿ ಕಣ್ಣಿರುತ್ತೆ. ಅದೇ ರೀತಿ ವಾಗ್ದೇವಿಯ ಗಂಡನಿಗೂ 6 ಬೆರಳಿರುತ್ತೆ. ಇದು ಆ ವಾಗ್ದೇವಿಯ ಅತ್ತೆ ಮತ್ತು ಇತರರಲ್ಲಿ ಅನುಮಾನವನ್ನ ಉಂಟು ಮಾಡುತ್ತೆ. ಇದು ಸತ್ಯಭಾಮೆಗೆ ಮತ್ತು ವಾಗ್ದೇವಿಯ ಗಂಡನಿಗೆ ಹುಟ್ಟಿದ ಮಗು ಅಂತ. ಸತ್ಯಭಾಮೆ ಎಲ್ಲೋ ಒಂದು ಕಡೆ ತಪ್ಪು ಮಾಡಿಬಿಟ್ಲು ಅಂತ. ಹಾಗಾಗಿ ಸತ್ಯಭಾಮೆಯ ಅತ್ತೆ ಅವಳ ಸಂಬಂಧವನ್ನ ಕಟ್ಕೊಳ್ತಾಳೆ. ಸತ್ಯಭಾಮೆ ಅವಳ ತವರು ಮನೆಯಲ್ಲೇ ಉಳಿಯೋ ರೀತಿ ಆಗುತ್ತೆ. ಅವಳ ಅಣ್ಣನ ಮನೆಯಲ್ಲಿ ಉಳ್ಕೊಳ್ತಾಳೆ. ಇತ್ತ ವಾಗ್ದೇವಿಗೆ ನಿಧಾನವಾಗಿ ತಲೆ ಕೆಡೋದಕ್ಕೆ ಪ್ರಾರಂಭ ಆಗುತ್ತೆ. ಆ ನಂತರ ಅವಳು ಈ ಸಣ್ಣ ಮಕ್ಕಳಿಗೆಲ್ಲ ಔಷಧಿಗಳನ್ನ ಕೊಡೋದು, ಅದು ಆ ರೀತಿ ಎಲ್ಲ ಆ ಕಡೆ ಅವಳ ಹತ್ರ ಬಂದ್ರೆ ಗುಣ ಆಗುತ್ತೆ ಅನ್ನೋ ನಂಬಿಕೆ ಉಂಟಾಗಿರುತ್ತೆ. ನಂತರ ಒಬ್ರು ಸ್ವಾಮೀಜಿ ಅಲ್ಲಿ ಬರ್ತಾರೆ. ವಾಗ್ದೇವಿಯ ಗಂಡ ಅಲ್ಲಿ ಹೋಗಿ ಬರ್ತಾ ಇರ್ತಾನೆ ಸ್ವಾಮೀಜಿ ಹತ್ರ. ಅವರಿಂದ ಅವರು ಮೋಸಕ್ಕೊಳಗಾಗಿ, ವಾಗ್ದೇವಿ ಕೂಡ ಮೋಸಕ್ಕೊಳಗಾಗಿ ಅವಳ ಚಾರಿತ್ರ್ಯವನ್ನ ಕಳೆದುಕೊಳ್ಳುವ ಸಂದರ್ಭ ಕೂಡ ಉಂಟಾಗುತ್ತೆ. ಆನಂತರ ಸ್ವಾಮೀಜಿಗಳು ಓಡೋಗ್ಬಿಡ್ತಾರೆ. ಆ ನಂತರ ವಾಗ್ದೇವಿಗೆ ಇನ್ನೂ ತಲೆ ಇದಾಗುತ್ತೆ. ನಂತರ ಅವಳ ತವರು ಮನೆಯನ್ನ ಹುಡ್ಕೊಂಡು ಹೋಗ್ತಾರೆ. ಅವರು ಶೇಡಿ ಮನೆ ಕರ್ಣಿಕರು ಅಂತ ಅವರು ತವರು ಮನೆಯವರು. ಆ ಕಡೆ ತನ್ನ ಉಳಿದ 2 ಹೆಣ್ಣು ಮಕ್ಕಳನ್ನ ಅವರಿಗೆ ಆ ಕರ್ಣಿಕರ ಮನೆಗೆ ಅವರ ತಂದೆ ಕೂತಿರ್ತಾರೆ. ಅಲ್ಲೇ ಆ ಸಮೀಪದಲ್ಲಿ ಅವರು ಇರ್ತಾರೆ. ಅವರು ಅಲ್ಲಿ ತೀರ್ಕೊಳ್ತಾರೆ. ನಂತರ ಅವರ ಹೆಣ್ಮಕ್ಳು ಇರ್ತಾರಲ್ಲ, ಇವಳ ವಾಗ್ದೇವಿಯ ಸೋದರಿಯರು, ಅವರ ಮನೆಗೆ ಹೋಗಿ ಅಲ್ಲೇ ವಾಗ್ದೇವಿ ತನ್ನ ಪ್ರಾಣವನ್ನ ಬಿಡ್ತಾಳೆ. ಈತ ಸತ್ಯಭಾಮೆ ಏನ್ ಮಾಡ್ತಾಳೆ ಅಂದ್ರೆ, ಅವಳಿಗೆ ಆ ಸಂದರ್ಭದಲ್ಲಿ ಆಗ್ತಕ್ಕಂತಹ ಈ ಜನರಾಡುವ ಮಾತುಗಳು, ಅವಳು ತನ್ನ ಅಣ್ಣನ ಮನೆ ಇರುವಂತ ಸಂದರ್ಭದಲ್ಲಿ ಆಗ್ತಕ್ಕಂಥ ಮುಜುಗರ, ಅಲ್ಲಿ ಅವ್ರು ಏನೋ ಒಂದು ಮಾತು ಹೇಳಿದ್ರು ಅಂದ್ರೆ ಇವಳು ಅದನ್ನ ಬೇರೆ ರೀತಿ ಅರ್ಥ ಮಾಡ್ಕೊಳ್ಳೋದು, ಅದನ್ನೆಲ್ಲ ಬಹಳ ಚೆನ್ನಾಗಿ ಇಲ್ಲಿ ಚಿತ್ರಿಸಿದ್ದಾರೆ. ಅದನ್ನ ನಾವು ಆ ಮುಜುಗರವನ್ನ ನಮಗೆ ಯಾವ ರೀತಿ ಬೇರೆ ನನ್ನ ಅಣ್ಣನ ಮನೆಯಲ್ಲಿ ಇದ್ರೂ ಸಹಿತ ಅದೊಂದು ರೀತಿ ಬೇರೆ ಮನೆಯಲ್ಲಿ ಇದ್ದ ರೀತಿಯ ಅನುಭವ, ನನ್ನದಲ್ಲ ಇದು ಅಂತ ಅನ್ಸುತ್ತಲ್ಲ, ಅದನ್ನ ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ. ಅದನ್ನೆಲ್ಲ ಆ ರೀತಿಯಾದ ಹಲವು ವಿಚಾರಗಳು ಇಲ್ಲಿ ಇದೆ. ನಂತರ ಸತ್ಯಭಾಮೆ ಏನ್ ಮಾಡ್ತಾಳೆ ಅಂದ್ರೆ, ಅವಳ ತಮ್ಮನ ಅಥವಾ ಅಣ್ಣನ ಹೆಂಡತಿಯ ಅಣ್ಣ ಒಬ್ಬ, ಅವನು ಬಹಳ ಹಿಂದೆ ಮನೆಯಿಂದ ಓಡ್ ಹೋಗಿರ್ತಾನೆ. ನಂತರ ಸ್ವಲ್ಪ ದಿವಸ ಬಿಟ್ಟು ಮನೆಗೆ ಬರ್ತಾನೆ. ಹಾಗೆ ಕ್ರಮೇಣವಾಗಿ ತಂಗಿ ಮನೆ ನೋಡ್ಕೊಂಡು ಹೋಗಿ ಬರ್ತಾನೆ. ಅಲ್ಲಿ ಇವಳ ಕತೆ ಗೊತ್ತಾಗತ್ತೆ. ನಂತರ ಸತ್ಯಭಾಮೆ ಅವನ ಜೊತೆ ಓಡೋಗ್ಬಿಡ್ತಾಳೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಇರ್ತಕ್ಕಂಥದ್ದು. ಸೊ ಸತ್ಯಭಾಮೆ ಅಲ್ಲಿ ಅವನ ಜೊತೆ ಓಡೋಗ್ಬಿಡ್ತಾಳೆ. ಆ ರೀತಿ ಕತೆ ಅಲ್ಲಿ ಬರುತ್ತೆ. ಅಂದ್ರೆ ಅವಳು ಎಷ್ಟು ದಿವಸ ಅಂತ ಹಾಗೆ ಇರ್ತಾಳೆ. ಈ ಸಮಾಜದ ಅವಳನ್ನ ಒಳಗೊಳ್ತಾ ಇಲ್ಲ, ಅಥವಾ ಅವಳಿಗೊಂದು ಬೇರೆ ಮದುವೆ ಮಾಡಬೇಕು ಅಂತನೂ ಯಾರು ಯೋಚನೆಯನ್ನು ಸಹಿತ ಮಾಡ್ತಾ ಇಲ್ಲ. ಸೊ ಅದು ಅವಳಿಗೆ ಜೀವನ ಮಾಡಲೇಬೇಕು. ಅವಳ ದೇಹದ ಬಯಕೆಗಳನ್ನ ಅವಳು ಈಡೇರಿಸ್ಕೊಳ್ಬೇಕು. ಅದಕ್ಕೋಸ್ಕರ ಅವಳು ಆ ಮಾರ್ಗವನ್ನು ಹಿಡಿದು ಅವನ ಜೊತೆ ಹೋದ್ಲು. ಇಲ್ಲಿ ಸತ್ಯಭಾಮೆ ವಾಗ್ದೇವಿಯ ಗಂಡನ ಜೊತೆ ಸೇರಿರೋದಿಲ್ಲ, ಆದ್ರೆ ಅವಳ ಮಗು ಮಾತ್ರ 6 ಬೆರಳುಗಳನ್ನ ಹೊಂದಿರುತ್ತೆ. ಏಕೆ ಇದು ಅಂದ್ರೆ, ಇವೆರಡೂ ಕುಟುಂಬದ ಪೂರ್ವಜರು ಒಬ್ಬರೇ ಆಗಿರ್ತಾರೆ. ಮತ್ತೆ ಅದು ಯಾವುದೋ ತಲೆಮಾರಿನ ಗುಣಗಳು ಈಗ ಬರಬಹುದು ಅಂತ ಒಬ್ರು ಡಾಕ್ಟ್ರು ಅಲ್ಲಿ ಆ ಕಾದಂಬರಿಯಲ್ಲೇ ಬರ್ತಕ್ಕಂಥವ್ರು ಹೇಳ್ತಾರೆ. ಅದನ್ನು ನಾವಿಲ್ಲಿ ಮನಗಾಣಬೇಕು. ಸತ್ಯಭಾಮೆ ಹಾಗೆ ವಾಗ್ದೇವಿಯ ಗಂಡನ ಜೊತೆ ಸೇರಿರೋದಿಲ್ಲ. ವಾಗ್ದೇವಿ ಅವಳ ಕಡೆಯ ದಿವಸ ಯಾವ ರೀತಿ ಇದ್ಲು ಅಂತ ಅದಕ್ಕೆ ನೋಡಿ. ಅವಳು ತನ್ನ ತಂಗಿಯ ಮನೆಗೆ ಬಂದಾಗ ಎಲ್ಲರೂ ಅಲ್ಲಿದ್ದಾಗ ಹೇಳ್ತಾಳೆ, ಇನ್ನು ನನಗೆ ಚಿಂತೆ ಇಲ್ಲ, ಯಾವ ಭಯವೂ ಇಲ್ಲ. ನನ್ನನ್ನು ಸುಟ್ಟು ಬೂದಿ ಮಾಡಿ ಸದ್ಗತಿಯನ್ನು ಕೊಡಬಲ್ಲವರು ಇರುವಲ್ಲಿಗೆ ನಾನು ಬಂದು ಸೇರಿದೆ. ಆಯಿತು ನನ್ನ ಕೆಲಸ ಎಂದಳು.
ಆಗ ಎಂಥ ಮಾತಾಡುತ್ತಿ ಮಗಳೇ ಎಂದು ಸಿಂಗಾರಮ್ಮ ಕನಿಕರದಿಂದ ಉದ್ಗರಿಸಿದರು. ಅದಕ್ಕೆ ವಾಗ್ದೇವಿ ನಿಷ್ಕಲಂಕ ಮಗುವಿನಂತೆ ನಗತೊಡಗಿದಳು. ನಗು ನಗು ಹುಚ್ಚು ನಗು. ಮೊದಲು ಆಕೆ ಅತಿ ಸಂತೋಷದಿಂದ ಹಾಗೆ ಮಾಡುತ್ತಿರುವಳೆಂದು ಅನಿಸಿತು. ನಗು ನಿಲ್ಲದದನ್ನು ಕಂಡು ಗಾಬರಿಯಾಗಿ ಅಕ್ಕ ಅಕ್ಕ ಎಂದು ಕಲ್ಯಾಣಿ ಕಾವೇರಿಯರು ಅವಳ ತೋಳನ್ನು ಹಿಡಿದು ಅಲುಗಿಸಿದರು. ಏನು ಮಾಡಿದರೂ ನಿಲ್ಲಲಾರದ ನಗು ಅವಳದಾಯಿತು. ಇನ್ನೂ ನಗುತ್ತಲೇ ಇದ್ದಾಳೆ. ನಕ್ಕಳು ನಕ್ಕಳು, ಪ್ರಾಣ ಪಕ್ಷಿ ಹಾರುವ ತನಕ ನಕ್ಕಳು. ಅಂದರೆ ಅಲ್ಲಿ ಅವಳ ನಗು ಒಂದು ವ್ಯಂಗ್ಯದ ನಗು, ಅವಳ ಜೀವನದ ಮೇಲೆಯೇ ಒಂದು ವ್ಯಂಗ್ಯದ ನಗು ಅದು ಆಗಿತ್ತು ಅಂತ. ಅದು ಹೀಗೆ ಕತೆ ಕೊನೆಗೊಳ್ಳುತ್ತದೆ. ಇದರಲ್ಲಿ ಹಲವು ವಿಚಾರಗಳಿದೆ, ನಾನು ಅಷ್ಟನ್ನು ಇಲ್ಲಿ ವಿವರಿಸಕ್ಕೆ ಆಗ್ತಾ ಇಲ್ಲ. ಇದನ್ನ ನೀವು ಓದಿ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಹೀಗೆ ಈ ಕಾದಂಬರಿ ಏನು ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. ಇದು ನಂಬಿಕೆಗಳು, ಅದರ ಬಗ್ಗೆನೇ ಮಾತನಾಡ್ತಾ ಹೋಗುತ್ತೆ. ಮುನ್ನುಡಿಯಲ್ಲಿ ಹೇಳಿದಂತೆ ವಾಗ್ದೇವಿ ಮತ್ತು ಸತ್ಯಭಾಮೆಯ ನಂಬಿಕೆಗಳು, ಅದರಿಂದ ಅವರಿಗೆ ನಾಕ ಅಂದರೆ ಸ್ವರ್ಗ, ನರಕ ಅಂದರೆ ನರಕ ಏನು ಉಂಟಾಯಿತು, ಅವರು ಸುಖಪಟ್ಟರೋ ದುಃಖಪಟ್ಟರೋ ಅದನ್ನು ನೀವೇ ಕಥೆಯಿಂದ ನೀವು ಅರ್ಥ ಮಾಡ್ಕೋತೀರ. ಅಲ್ಲಿ ಒಬ್ಬರು ಸ್ವಾಮೀಜಿ ಬರ್ತಾರೆ, ಅವರನ್ನು ಜನರೆಲ್ಲ ನಂಬಿರ್ತಾರೆ. ಅಲ್ಲಿ ವಾಗ್ದೇವಿಯ ಗಂಡ ಕೂಡ ನಂಬಿರ್ತಾನೆ. ಆದರೆ ನಂತರದಲ್ಲಿ ಏನಾಯಿತು ಅದನ್ನು ನೀವು ಮನಗಾಣಬೇಕು. ಅದೇ ರೀತಿ ಸತ್ಯಭಾಮೆಯ ಅತ್ತೆ, ಅವರು ಮೊದಲು ಸತ್ಯಭಾಮೆಯನ್ನ ಅನುಮಾನದಿಂದ ನೋಡಿದ್ರು. ನಂತರ ಅವರಿಗೂ ಕೂಡ ಸತ್ಯಾಂಶ ಗೊತ್ತಾಗತ್ತೆ, ಅವೆರಡು ಕುಟುಂಬದ ಪೂರ್ವಜರು ಒಬ್ಬರೇ, ಹಾಗಾಗಿ ಈ ಮಗುವಿಗೆ 6 ಬೆರಳು ಬಂದಿದೆ ಅಂತ. ಅದರಿಂದ ನಂತರ ಅವರು ತೀರ್ಕೊಳ್ತಾರೆ. ಹೀಗೆ ಇರುತ್ತೆ. ಇಲ್ಲಿ ನಂಬಿಕೆಗಳು ಹೇಗೆ ನಮ್ಮ ಜೀವನದಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ, ಆ ನಂಬಿಕೆಗಳು ಸುಳ್ಳು ಅಂತ ಗೊತ್ತಾದ ನಂತರ ನಾವು ಹೇಗೆ ವರ್ತಿಸ್ತೇವೆ ಮತ್ತು ಅದೇ ಕೂಡ ನಮ್ಮ ಮನೋವ್ಯಾಕುಲತೆಗೆ ಕಾರಣ ಆಗುತ್ತೆ, ಅದನ್ನು ಬಹಳ ಚೆನ್ನಾಗಿ ಇಲ್ಲಿ ಹೇಳಿದ್ದಾರೆ. ಆ ನಂಬಿಕೆ ಸುಳ್ಳು ಅಂತ ಎಷ್ಟೋ ಸಂದರ್ಭದಲ್ಲಿ ನಮಗೆ ಅರಿವಿಗೆ ಬರುತ್ತೆ, ಅಥವಾ ಆ ನಂಬಿಕೆಯ ಪರವಾಗಿ ನಾವು ಇಲ್ಲ ಅಂತಲೂ ಕೂಡ ನಮಗೆ ವ್ಯತ್ಯಯ ಉಂಟಾಗುತ್ತೆ. ಈ ರೀತಿಯ ಒಂದು ಕ್ಲಿಷ್ಟವಾದ ಈ ನಂಬಿಕೆಯ ವಿಚಾರವನ್ನು ಈ ಕಾದಂಬರಿಯಲ್ಲಿ ಹಿಡಿದಿದ್ದಾರೆ. ಪ್ರತಿಯೊಬ್ಬರ ನಂಬಿಕೆಯನ್ನು ನಾವಿಲ್ಲಿ ಅವರ ನಂಬಿಕೆ ಮತ್ತು ಅದರಿಂದ ಅವರಿಗೆ ಏನಾಯಿತು, ಅದರ ಅಪಮೌಲ್ಯೀಕರಣ ಎಲ್ಲಾಯಿತು ಅಥವಾ ಮೌಲ್ಯೀಕರಣ ಎಲ್ಲಾಯಿತು, ಅದನ್ನು ನಾವು ನೋಡ್ಬೋದು. ಧನ್ಯವಾದಗಳು.